ಸಿದ್ದು ಸರ್ಕಾರದ ಲಂಡನ್ ರೆಕಾರ್ಡ್ನ ರಹಸ್ಯ. ಪ್ರಶಸ್ತಿ ಕೊಡೋಕೂ ಮೊದಲೇ ಕಂಪನಿ ಮುಚ್ಚಿ ಹೋಗಿತ್ತು. ಒಂದು ಸರ್ಕಾರ ನಕಲಿ ದಾಖಲೆಗಳನ್ನು ಪ್ರಚಾರಕ್ಕಾಗಿ ಬಳಸಬಹುದೇ? ಈ ಪ್ರಶ್ನೆ ಇಂದು ಕರ್ನಾಟಕವನ್ನು ಕಾಡುತ್ತಿದೆ. ಯಾಕಂದ್ರೆ ಅಕ್ಟೋಬರ್ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಗ್ಲೋಬಲ್ ಘೋಷಣೆ ಮಾಡಿದ್ರು. ನಮ್ಮ ಶಕ್ತಿ ಯೋಜನೆ ಮತ್ತು ಕೆಎಸ್ಆರ್ಟಿಸಿಗೆ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಿಂದ ಪ್ರತಿಷ್ಠಿತ ಮನ್ನಣೆ ಸಿಕ್ಕಿದೆ ಅಂತ. ಆ ಪೋಸ್ಟ್ ಡಿಜಿಟಲ್ ಲೋಕದಲ್ಲಿ ಕ್ಷಣಕಾಲವಷ್ಟೇ ಹೊಳೆಯಿತು. ಕೆಲವು ಗಂಟೆಗಳ ನಂತರ ಆ ಪೋಸ್ಟ್ ಮೌನವಾಗಿ ಡಿಲೀಟ್ ಆಯಿತು. ಈ ಗ್ಲೋಬಲ್ PR ಗಿಮಿಕ್ನ ರಹಸ್ಯವನ್ನು ಭೇದಿಸಿದಾಗ ಸಿಕ್ಕಿದ್ದು ಒಂದು ಇಂಟರ್ನ್ಯಾಷನಲ್ ಗೋಲ್ಮಾಲ್ ಕಥೆ. ಇದು ಕೇವಲ ಒಂದು ಡಿಲೀಟ್ ಆದ ಪೋಸ್ಟ್ ಅಲ್ಲ, ಇದು ಸಾರ್ವಜನಿಕರ ಹಣದಲ್ಲಿ ನಡೆದ PR ಸರ್ಕಸ್ನ ಕರಾಮತ್ತು. ಲಂಡನ್ನ ಕಥೆ, ದೆಹಲಿಯ ವಿಳಾಸ. ಕಥೆ ಶುರುವಾಗೋದು ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಿಂದ. ಈ ಹೆಸರನ್ನು ಕೇಳಿದಾಗ ನಮ್ಮ ಕಣ್ಣ ಮುಂದೆ ಬರುವುದು ಲಂಡನ್ನ ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತು ಗಂಭೀರವಾದ ತೀರ್ಪುಗಾರರು. ಆದರೆ ವಾಸ್ತವವೇ ಬೇರೆಯಾಗಿತ್ತು. ಲಂಡನ್ನಲ್ಲಿರುವ ಬ್ರಿಟಿಷ್ ಸರ್ಕಾರದ ಅಧಿಕೃತ ದಾಖಲೆಗಳ ಪ್ರಕಾರ ಈ ಕಂಪನಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸರ್ಟಿಫಿಕೇಟ್ ಕೊಡುವ ಕೆಲವೇ ತಿಂಗಳ ಹಿಂದೆ, ಅಂದರೆ ಜುಲೈ 15, 2025ರಂದೇ ಅಧಿಕೃತವಾಗಿ ಮುಚ್ಚಿ ಹೋಗಿದೆ. ಅಂದರೆ ನಮಗೆ ಪ್ರಶಸ್ತಿ ಬಂದಿದ್ದು ಅಸ್ತಿತ್ವದಲ್ಲೇ ಇಲ್ಲದ ಒಂದು ಭೂತ ಕಂಪನಿಯಿಂದ. ಇನ್ನೂ ಹಾಸ್ಯಾಸ್ಪದ ಸಂಗತಿ ಏನೆಂದ್ರೆ, ಈ UK ಬೇಸ್ಡ್ ಕಂಪನಿಯ ನಿಜವಾದ ಹೆಡ್ ಆಫೀಸ್ ಇರುವುದು ನಮ್ಮ ದೆಹಲಿಯ ಚುನಾಮಂಡಿ ಪಹಾರ್ಗಜ್ಜಂನಲ್ಲಿರುವ ಒಂದು ಪುಟ್ಟ ಹೋಟೆಲ್ನಲ್ಲಿ. ಅಂದರೆ ನಕಲಿ ಸರ್ಟಿಫಿಕೇಟ್ ಅನ್ನು ಸೃಷ್ಟಿಸಿದ್ದು ಗ್ಲೋಬಲ್ ತಜ್ಞರು ಅಲ್ಲ, ನಮ್ಮ ದೇಶದ ಒಂದು ಹೋಟೆಲ್ ರೂಮ್ನಲ್ಲಿ. ಡಾಕ್ಯುಮೆಂಟ್ಗಳ ಸಾಕ್ಷ್ಯ, ಪ್ರಿನ್ಸ್ಲವ್ನ ಸಹಿ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕುಗಳು. ಈ ವಂಚನೆಯ ಸಾಕ್ಷ್ಯಗಳು ಸರ್ಟಿಫಿಕೇಟ್ನ ಪ್ರತಿಯೊಂದು ಅಕ್ಷರದಲ್ಲೂ ಅಡಗಿದ್ದವು. ಯಾಕಂದ್ರೆ ಈ ನಕಲಿ ಸರ್ಟಿಫಿಕೇಟ್ನಲ್ಲಿ ತುಂಬಾ ತಪ್ಪುಗಳೇ ರಾರಾಜಿಸುತ್ತಿದ್ದವು. ಮೊದಲ ಸಾಕ್ಷ್ಯ, ಸಾರಿಗೆ ಸಚಿವರಿಗೆ ನೀಡಿದ ಪತ್ರದಲ್ಲಿ ಹಾನರಬಲ್ ಬದಲಿಗೆ ಹಾರ್ನ್ಬಲ್ ಎಂದು ಬರೆಯಲಾಗಿದೆ. ಇದಲ್ಲದೆ ಇನ್ನೂ ಹಲವು ವ್ಯಾಕರಣದ ತಪ್ಪುಗಳ ಮಹಾಪೂರವೇ ಇದೆ. ಎರಡನೇ ಸಾಕ್ಷ್ಯ, ಈ ಸರ್ಟಿಫಿಕೇಟ್ಗೆ ಸಹಿ ಹಾಕಿರೋದು ಇಬ್ಬರು ಮಹಾಶಯರು. ಒಬ್ಬರು ನಮ್ಮ ಭಾರತದ ಡಾಕ್ಟರ್ ಅವಿನಾಶ್ ಡಿ ಸಂಕುದೆ, ಮತ್ತೊಬ್ಬರು ಕ್ರೊಯೇಷಿಯಾದ ಡಾಕ್ಟರ್ ಇವಾನ್ ಗಾಸೀನಾ. ಇದರಲ್ಲಿ ಈ ಡಾಕ್ಟರ್ ಗಾಸೀನಾ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದ್ರೆ ನಿಮಗೆ ತಲೆ ತಿರುಗಬಹುದು. ಇವರು ಪ್ರಿನ್ಸ್ ಲವ್ ಅಂತೆ, ಅಕಾಮಡೇಷಿಯನ್ ಅಂತೆ, ಜೀನಿಯಸ್ ಅಂತೆ. ಕಡೆಗೆ ಗೊತ್ತಾಗಿದ್ದೇನು ಅಂದ್ರೆ ಇವರು ಕಂಪ್ಯೂಟರ್ ಟೀಚರ್, ಫಿಸಿಕ್ಸ್ ಟೀಚರ್, ಕ್ಯಾಶಿಯರ್ ಮತ್ತು ಪೋಯೆಟ್. ಇಂಥವರು ಕೊಟ್ಟ ಸರ್ಟಿಫಿಕೇಟ್ಗೆ ನಮ್ಮ ಸರ್ಕಾರ ಎಷ್ಟೊಂದು ಖುಷಿ ಪಡ್ತಿದೆ. ಇಂತಹ ಗ್ಲೋಬಲ್ ಜೀನಿಯಸ್ ಕೈಯಲ್ಲಿ ನಮ್ಮ KSRTC ವರ್ಲ್ಡ್ ರೆಕಾರ್ಡ್ ಮಾಡಿಸಿತೆಂದ್ರೆ ಇದಕ್ಕಿಂತ ದೊಡ್ಡ ಜೋಕ್ ಮತ್ತೊಂದಿಲ್ಲ. ಸರ್ಕಾರವೇ ಅರ್ಜಿ ಹಾಕಿತ್ತಂತೆ. ಇನ್ನು ಈ ಸರ್ಟಿಫಿಕೇಟ್ನಲ್ಲಿ ಸಹಿ ಹಾಕಿರುವವರಲ್ಲಿ ಒಬ್ಬರಾದ ಅವಿನಾಶ್ ಡಿ ಸಕುಂದೆಯವರನ್ನು ಖಾಸಗಿ ಮಾಧ್ಯಮವೊಂದು ದೂರವಾಣಿ ಮೂಲಕ ಸಂಪರ್ಕ ಮಾಡಿದೆ. ಆಗ ಅವರು ಏನು ಹೇಳಿದ್ದಾರೆ ಗೊತ್ತಾ? ನಮ್ಮ ಹತ್ತಿರ ಕರ್ನಾಟಕ ಸರ್ಕಾರವೇ ಅಪ್ಲೈ ಮಾಡಿತ್ತು. ಅವರು ಕಳಿಸಿದ ಪೇಪರ್ ನೋಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ಒಂದು ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಇಲ್ಲಿ ಪ್ರಶ್ನೆ ಇರುವುದು ಶಕ್ತಿ ಯೋಜನೆ ವಿಚಾರ ಅಲ್ಲ. ಈ ಯೋಜನೆ ಯಶಸ್ವಿಯಾಗಿದೆ ಅಂದುಕೊಂಡರೂ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಬೇಕು. ಯಾಕಂದ್ರೆ ನಮ್ಮ KSRTC ಈಗ 6,330 ಕೋಟಿ ರೂಪಾಯಿಗೂ ಹೆಚ್ಚು ಸಾಲದಲ್ಲಿದೆ. ಬಸ್ಗಳ ನಿರ್ವಹಣೆ, ಡೀಸೆಲ್ ಖರೀದಿ ಮತ್ತು ನೌಕರರ ವೇತನದ ಸಮಸ್ಯೆಗಳು ಆರ್ಥಿಕವಾಗಿ ಕಷ್ಟಕರವಾಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ಮುಚ್ಚಿಹೋದ ಸಂಸ್ಥೆಯಿಂದ ಪ್ರಶಂಸಾ ಪತ್ರ ಪಡೆದುಕೊಳ್ಳುವ ಅವಶ್ಯಕತೆ ಇತ್ತ? ಸಿಎಂ ಟ್ವೀಟ್ ಡಿಲೀಟ್, ಸತ್ಯ ಮರೆಮಾಚುವ ಯತ್ನ. ಅಂದಹಾಗೆ ಅಕ್ಟೋಬರ್ 16ರಂದು ಈ ಸರ್ಟಿಫಿಕೇಟ್ಗಳು ನೋಡುತ್ತಿದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಅತ್ಯುತ್ಸಾಹದಿಂದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ತಮ್ಮ ಸರ್ಕಾರದ ಸಾಧನೆ ಎಂದು ಜಂಬಾ ಕೊಚ್ಚಿಕೊಂಡಿದ್ದರು. ಆದ್ರೆ ಅದೇನಾಯ್ತೋ ಏನೋ, ಕೆಲವೇ ಗಂಟೆಗಳಲ್ಲಿ ಅದು ಡಿಲೀಟ್ ಆಗಿತ್ತು. ಇದನ್ನು ನೋಡಿ ವಿಪಕ್ಷಗಳು ಲೇವಡಿ ಮಾಡಿದ್ದವು. ಈ ನಡುವೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಇದಕ್ಕೆ ವಿಚಿತ್ರ ಸ್ಪಷ್ಟನೆ ಕೊಟ್ಟರು.
ನಮ್ಮ ಸರ್ಕಾರದ ನಿಜವಾದ ಸಾಧನೆಯ ಮೇಲಿನ ಗಮನ ಬೇರೆಡೆ ಸೆಳೆಯುವುದನ್ನು ತಪ್ಪಿಸಲು ಡಿಲೀಟ್ ಮಾಡಲಾಗಿದೆ ಎಂದು ತಿಪ್ಪೇಸಾರಿದ್ರು ಅವರು. ಸಚಿವರು ಹೇಳಿದಂತೆ ಈ ವಿವಾದದ ಬಗ್ಗೆ ಇನ್ನು ಮಾತಾಡುವುದು ಅನಗತ್ಯ ಡಿಸ್ಟ್ರಾಕ್ಷನ್. ಆದ್ರೆ ಒಂದ್ ಮಾತ್ ನೆನ್ಪಿರ್ಲಿ, ರಾಜಕೀಯದಲ್ಲಿ ಡಿಲೀಟ್ ಆದ ಪೋಸ್ಟ್ಗಳು ಮತ್ತು ನೀಡಿದ ಸ್ಪಷ್ಟನೆಗಳು ಹೇಳಿದ ಸುಳ್ಳುಗಳಿಂದ ಹೆಚ್ಚಿನ ಸತ್ಯವನ್ನೇ ಹೇಳುತ್ತವೆ.